ಕೆಂಡ ಸಂಪಿಗೆ ಸೀರಿಯಲ್ ಅಲ್ಲಿ ನಿಮ್ಮ ಅತ್ತಿಗೆ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಂತಹ ಕಾವ್ಯ ಅವರು ಈಗ ಬಿಗ್ ಬಾಸ್ ಸೀಸನ್ 12 ಕಂಟೆಸ್ಟೆಂಟ್ ಆಗಿ ಮಾಡ್ತಾ ಇದ್ದಾರೆ. ಸೊ ನೋಡ್ತಿದ್ರ ಬಿಗ್ ಬಾಸ್ ಹೆಂಗ್ ಅನ್ನಿಸ್ತಿದೆ, ಕಾವ್ಯ ಅವರ ಆಟ ಹೆಂಗ್ ಅನ್ನಿಸ್ತಿದೆ? ಖಂಡಿತ ಬಿಗ್ ಬಾಸ್ ಫ್ರೀ ಆದಾಗೆಲ್ಲ ನೋಡ್ತಾ ಇದ್ದೀನಿ. ಶೂಟಿಂಗ್ ಇಲ್ಲದಾಗಂತೂ ನಾನು ಮಿಸ್ಸೇ ಮಾಡಲ್ಲ. ಅಫ್ಕೋರ್ಸ್ ನನ್ನ ಫ್ರೆಂಡ್ ಕಾವ್ಯ ಇರೋದ್ರಿಂದ. ಸೊ ಅವಳು ಇಲ್ಲಿ ಹೊರಗಡೆ ಹೇಗಿದ್ಲು ಅಲ್ಲೂ ಹಾಗಿದ್ದಾಳೆ. ಎಲ್ಲರೂ ನೀವೆಲ್ಲ ನೋಡ್ತಿದ್ದೀರಾ ಅಲ್ವಾ, ಅವಳು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾಳೆ. ಆ್ಯಂಡ್ ಒಂದು ಕಡೆನೂ ಅವಳು ಎಲ್ಲೂ ಕೆಟ್ಟ ಹೆಸರು ತಗೋತಾ ಇಲ್ಲ. ನನಗೆ ಅದರಲ್ಲಿ ಆ ವಿಷಯದಲ್ಲಿ ಅವಳ ಫ್ರೆಂಡ್ ಆಗಿ ನನಗೆ ತುಂಬ ಹೆಮ್ಮೆ ಇದೆ. ಪರ್ಸ್ನಲಿನೂ ಅಷ್ಟೇ ತುಂಬ ಚೆನ್ನಾಗಿ ರಿಯಲ್ ಆಗು ಅಷ್ಟೇ ಅವಳು ಹಾಗೆ ತುಂಬ ಫ್ರೆಂಡ್ಲಿಯಾಗಿ ಚೆನ್ನಾಗಿರ್ತಾಳೆ. ಸೊ ಆಲ್ ದ ಬೆಸ್ಟ್ ಅವಳು ಚೆನ್ನಾಗಿ ಆಡಿ ಗೆದ್ದು ಬಾ ಕಾವ್ಯ ಅಂತ ನಾನು ಹೇಳ್ತೀನಿ. ಬೇಬಿ ಅಂತ ಕರೆಯೋದು ನಾನು. ಗೆದ್ದು ಬಾ ಬೇಬಿ, ಆಲ್ ದ ವೆರಿ ಬೆಸ್ಟ್. ಈಗ ಗಿಲ್ಲಿ ಅವ್ರದ್ದು ಮತ್ತೆ ಕಾವ್ಯ ಅವ್ರ ಲವ್ ಸ್ಟೋರಿ ನಡೀತಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಆಗ್ತಿದ್ದಾರೆ, ಏನು ಹೇಳ್ತೀರಾ ಅಂತ? ಇಲ್ಲ ಅವಳು ಅಷ್ಟು ಈಸಿಯಾಗಿ ಯಾರಿಗೂ ಬೀಳೋಳಲ್ಲ. ಬಿಕಾಸ್ ನಾವು ಸೆಟ್ಟಲ್ಲಿ ಪರ್ಸ್ನಲಿ 3.5 ವರ್ಷ ಅವಳ ಜೊತೆ ಕೆಲಸ ಮಾಡಿರೋದ್ರಿಂದ ಅವಳು ಫ್ರೆಂಡ್ಶಿಪ್ನ ಕ್ಯಾರಿ ಔಟ್ ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳಿಗೆ ಯಾರು ತುಂಬ ಕ್ಲೋಸ್ ಆಗಿರ್ತಾರಲ್ಲ ಅದನ್ನು ಅವಳು ಜೀವ ಇರೋವರೆಗೂ ಕ್ಯಾರಿ ಔಟ್ ಮಾಡ್ತಾಳೆ. ಅದರ್ವೈಸ್ ಯಾರಾದರೂ ಒಂದು ಸ್ವಲ್ಪ ಫೇಕ್ ಅಂದ್ರೂ ಅವಳು ದೂರ ಇಟ್ಬಿಡ್ತಾಳೆ. ಅಂದರೆ ಶಿ ಈಸ್ ವೆರಿ ಡಿಸರ್ವ್ಡ್ ಕ್ಯಾರೆಕ್ಟರ್ ಆಯಿತಾ. ಸೊ ಹಾಗಾಗಿ ಗಿಲ್ಲಿ ಆ್ಯಂಡ್ ಅವಳದು ತುಂಬ ಚೆನ್ನಾಗಿದೆ ಫ್ರೆಂಡ್ಶಿಪ್ಪು. ಬಟ್ ಅದು ನೀವು ಲವ್ ಅಂತ ಪ್ಲೀಸ್ ಕನ್ಸಿಡರ್ ಮಾಡಬೇಡಿ. ಅವ್ರು ಹೊರಗಡೆ ಬಂದ್ರೂ ಆ ಫ್ರೆಂಡ್ಶಿಪ್ನ ಚೆನ್ನಾಗಿ ಕ್ಯಾರಿ ಔಟ್ ಮಾಡ್ತಾರೆ. ಆ್ಯಂಡ್ ಅವಳಿಗೆ ಹುಡುಗ ಬರೋರ್ದು ಒಂದು ಸ್ವಲ್ಪ ಕನಸಿನ ಬಗ್ಗೆ ಹೇಳ್ಕೊಂಡಿದ್ದಾಳೆ ತುಂಬ ರೀತಿ. ಸೊ ಆ ಹುಡುಗ ಸಿಗೋವರೆಗೂ ಅವಳು ವೆಯ್ಟ್ ಮಾಡ್ತಾಳೆ ಅಂತ ನಂಗೆ ಅನಿಸುತ್ತೆ. ನಿಮ್ಮ ಪ್ರಕಾರ ಟಾಪ್ 5 ಫಿನಾಲೆ ಕಂಟೆಸ್ಟೆಂಟ್ಸ್ ಯಾರಾಗಬಹುದು? 5 ಆಬ್ವಿಯಸ್ಲಿ ಗಿಲ್ಲಿ ಆ್ಯಂಡ್ ಅಶ್ವಿನಿ ಮ್ಯಾಮ್ ಆ್ಯಂಡ್ ಕಾವ್ಯ, ಧನುಷ್, ಇನ್ನೊಂದು ಹೇಳಬೇಕಂದ್ರೆ ರಕ್ಷಿತಾನ ಮಿಸ್ ಮಾಡಿಬಿಟ್ಟೆ, ಫಸ್ಟ್ ಹೇಳಬೇಕಿತ್ತು. ರಕ್ಷಿತಾ ಟಾಪ್ 5. ಯಾರು ಮೈಂಡ್ ಗೇಮ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನೀವು? ಮೈಂಡ್ ಗೇಮಾ ಅಂದರೆ ಇವಾಗ ಹೋಗಿದ್ದಾರಲ್ಲ ಇಬ್ಬರು, ಅವ್ರದ್ದು ಸೇರಿಸಿ ಹೇಳಬೇಕಾ? ಆಬ್ವಿಯಸ್ಲಿ ರಜತ್. ಯಾಕೆ ಅನ್ನಿಸ್ತು ಅಂತ? ಬಿಕಾಸ್ ಅವ್ರಿಗೆ ಆಲ್ರೆಡಿ ಇವಾಗ ಎಷ್ಟು ಅವ್ರು ಹೋಗಿರೋದು 50 ಡೇಸ್ ಆದಮೇಲಲ್ವಾ, ಅರ್ಧ ಸೆಂಚುರಿನ ನೋಡ್ಕೊಂಡು ಹೋಗಿದ್ದಾರೆ ಅವರು ಆಲ್ರೆಡಿ. ಸೊ ನೋಡ್ಕೊಂಡು ಹೋಗಿರೋದ್ರಿಂದ ಅವರು ಹೊರಗಡೆ ಏನು ಕಮೆಂಟ್ಸು ಜನದ ಅಭಿಪ್ರಾಯ ತಿಳ್ಕೊಂಡು ಒಳಗೋಗಿ ಅವ್ರನ್ನ ಹೇಟ್ ಮಾಡ್ತಿದ್ದಾರೆ. ಅದು ಯಾರು ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಇದೆಲ್ಲ ತಿಳ್ಕೊಂಡು ಹೋಗಿರೋದ್ರಿಂದ ಯಾರ ಜೊತೆ ಹೆಂಗಿದ್ರೆ ಜನ ನನ್ನ ಇಷ್ಟಪಡ್ತಾರೆ ಅನ್ನೋದ್ರ ಮೇಲೆ ಅವರು ಜಡ್ಜ್ಮೆಂಟ್ ತೊಗೊಂಡು ಅವ್ರಿಗೆ ಆಟ ಆಡ್ತಿದ್ದಾರೆ. ಬಟ್ ಅಕಾರ್ಡಿಂಗ್ ಟು ಮಿ ಅದು ರಾಂಗ್ ಅಂತ ಅನಿಸುತ್ತೆ. ಬಿಕಾಸ್ ಹೊರಗಡೆ ಒಂದಿನ ಇದ್ದಂಗೆ ಇನ್ನೊಂದು ದಿನ ಇರಲ್ಲ. ಜನ ಏನು ಟಾಸ್ಕ್ ನೋಡಿಕೊಂಡು ಅಥವಾ ಬಿಗ್ ಬಾಸ್ ಪ್ರೋಮೋ ನೋಡಿಕೊಂಡು ಡಿಸಿಷನ್ ತೊಗೊಂಡು ಅದ್ರ ಮೇಲೆ ಅವರು ಸಪೋರ್ಟ್ ಮಾಡೋಕ್ಕೆ ನಿಂತ್ಕೊಳ್ತಾರೆ. ಬಟ್ ಒಳಗಡೆ ಹೋದ್ಮೇಲೂ ಅದೇ ಇರುತ್ತೆ ಅಂತ ಹೇಗೆ ಅಂದ್ಕೊಳ್ತಾರೆ. ಈಗ ನಿಮಗೆ ನಾನು ಫಸ್ಟ್ ಇಷ್ಟ ಆಗಿರಲ್ಲ, ಬಟ್ ಇವತ್ತು ನಾನು ಇಷ್ಟ ಆಗ್ಬೋದಲ್ವಾ ನಿಮಗೆ. ಸೊ ಇನ್ ದ ಸೇಮ್ ವೇ. ಬಟ್ ರಜತ್ ಅವರು ತುಂಬ ಮೈಂಡ್ ಗೇಮ್ ಮಾಡ್ತಿದ್ದಾರೆ ಅನಿಸುತ್ತೆ ನನಗೆ. ಯಾರು ಇನ್ನು ಬಿಗ್ ಬಾಸ್ ಅಲ್ಲಿ ಅನ್ಲಾಯಕ್ ಆಗಿದ್ದಾರೆ ಅಂತ ಅನ್ಸುತ್ತೆ? ಬೇಡ ಈ ಕ್ವಶನ್ ಬೇಡ ಬಿಕಾಸ್ ಎಲ್ಲ ನಮ್ಮ ಕಲರ್ಸ್ ಅವರೇ ಇದ್ದಾರಲ್ಲಿ. ನನಗೆಲ್ಲರೂ ಫ್ರೆಂಡ್ಸು, ಎಲ್ಲರೂ ಪರಿಚಯ. ಸೊ ಆ ಥರ ಯಾರೂ ಇಲ್ಲ ಅನಿಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.